ಸುಬ್ರಹ್ಮಣ್ಯ ದೇವಸ್ಥಾನದ ಇತಿಹಾಸ ಇದೆ. ಶಿವ ಪಾರ್ವತಿಯರ ಮೊದಲನೆಯ ಪುತ್ರ ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿ ನಾಗದೇವತೆಗಳಿಗೆ ಅಧಿದೇವತೆ ಅಂತಲೇ ಪ್ರಸಿದ್ಧಿಯನ್ನು ಪಡೆದಂತಹ ಹಿಂದೂಗಳ ಪ್ರಮುಖ ದೇವರು ಸುಬ್ರಹ್ಮಣ್ಯ ಸ್ವಾಮಿ. ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕಾರ್ತಿಕೇಯ ಅಂತ ಕೂಡ ಕರೀತಾರೆ. ಹಾಗಾದರೆ ಈ ಸುಬ್ರಹ್ಮಣ್ಯ ದೇವಾಲಯದ ಇತಿಹಾಸ ಏನು, ಇಲ್ಲಿ ಏನೇನು ನಾಗನ ಪ್ರತಿಷ್ಠಾಪನೆ ಇದೆ, ಇಲ್ಲಿ ನಾಗನ ರೂಪದಲ್ಲಿ ಒಂದು ಸುಬ್ರಹ್ಮಣ್ಯನ ಒಂದು ಆರಾಧನೆಯನ್ನು ಕೂಡ ಮಾಡ್ತಾರೆ. ಹಾಗಾದರೆ ಈ ದೇವಸ್ಥಾನದ ಇತಿಹಾಸ ಏನು ನೋಡೋದಾದರೆ, ಶಿವ ಪಾರ್ವತಿಯರ ಪುತ್ರನಾದಂತಹ ಕಾರ್ತಿಕೇಯ ಈ ಒಂದು ಸ್ಥಳದಲ್ಲಿ ಸ್ವಯಂಭೂ ಆಗಿ ನೆಲೆಸಿದ್ದಾನೆ. ಸ್ವಯಂಭೂ ಅಂದರೆ ಉದ್ಭವ ಮೂರ್ತಿ ಅಂತ. ಸುಬ್ರಹ್ಮಣ್ಯ ಸ್ವಾಮಿ ಉದ್ಭವ ಆಗಿರುವಂತಹ ಜಾಗ ಇದು. ಅದಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದಂತಹ ಕಥೆಯನ್ನು ಕೂಡ ನಾವು ನೋಡ್ಬೋದು. ಇವತ್ತಿನ ದಿನ ಬ್ರಹ್ಮ ರಥೋತ್ಸವ ನಾವು ನೋಡ್ಬೋದು. ತುಂಬಾ ಒಂದು ಪ್ರಸಿದ್ಧವಾದಂತಹ ಜಾತ್ರಾ ಮಹೋತ್ಸವ ಇದೆ. ಪ್ರತಿ ವರ್ಷ ಕೂಡ ಈ ಬ್ರಹ್ಮ ರಥೋತ್ಸವ ಷಷ್ಠಿಯನ್ನು ನಡೆಯುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ದೇವಾಲಯದ ಅಲ್ಲ ಎಲ್ಲರೂ ನೋಡ್ತಾ ಇದೀಯಾ?